ಹೌದಾ? ಅವ್ರ ಹೆಸರು ಶರಣ್ ಅಂತ. ಪಾಪ ಕಣೋ, ತುಂಬಾ ಒಳ್ಳೆಯವ್ರು ಗೊತ್ತಾ ಅವರು. ನಮ್ಮ ಮಗನ ಹುಡ್ಕೊಂಡು ಈ ಊರಿಗೇನು ಬಂದಿದ್ರಂತೆ. ಪಾಪ ಉಳಿಲಿಕ್ಕೆ ಜಾಗ ಇಲ್ಲದೆ ಬಸ್ ಸ್ಟಾಪ್ ದಲ್ಲಿ ಮಲಗಿ ಜೀವನ ಸಾಗಿಸ್ತಾ ಇದ್ರು. ಅವ್ರು ನೋಡಿ ಅಣ್ಣ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ. ಈಗ ಅವರು ನಮ್ಮ ಮನೇಲಿ ಇರೋದು. ಹೌದಾ? ಪಾಪ ಕಣೆ, ಈಗಿನ ಕಾಲದಲ್ಲಿ ತನ್ನ ಮಗನನ್ನು ಹುಡುಕುತ್ತಾ ಇಲ್ಲಿವರೆಗೆ ಬಂದಿರಂದರೆ ಅವರು ರಿಯಲಿ ಗ್ರೇಟ್ ಕಣೆ, ರಿಯಲಿ ಗ್ರೇಟ್. ಆದ್ರೂ ಈ ಸಮಾಜದಲ್ಲಿ ಯಾರನ್ನೋ ದೇವರೆಂದು ಪೂಜಿಸುತ್ತಾರೆ. ನಿಜವಾಗಿ ಹೇಳ್ಬೇಕಂದ್ರೆ ಹೆತ್ತ ತಂದೆ ತಾಯರನ್ನು ಪೂಜಿಸಬೇಕು. ಆಗ ಆ ಭಗವಂತ ಫಲ ನೀಡುತ್ತಾರೆ. ಫಲಕ್ಕೆ ಪ್ರತಿಫಲವಾಗಿ ನಮ್ಗೆ ತಂದೆ ರೂಪದಲ್ಲಿ ಬಂದಿದ್ದಾರೆ. ಒಳ್ಳೆದು ಕೆಟ್ಟಿದ್ದು ಆ ದೇವರಿಗೆ ಬಿಟ್ಟಿದ್ದು. ಈ ಒಳ್ಳೆಯ ಗುಣ ಕಣೆ, ನಿನ್ನಣ್ಣ ಹಾಗೂ ನನ್ನ ಸ್ನೇಹ ಇನ್ನೂರಿಗೆ ಗಟ್ಟಿಯಾಗಿ ಅದೇನೇ ಇರಲಿ, ಎಲ್ಲ ಕಾರ್ಯಕ್ಕೂ ಆ ಭಗವಂತ ರಕ್ಷಾ ಕವಚವಾಗಿದ್ರೆ ಸಾಕು. ನಿಜ ಹೇಳ್ಬೇಕು ಅಂತಂದ್ರೆ ನಮ್ಮ ಅಣ್ಣ ಕರುಣಾಮಯಿ ದೇವಿ ಗುಣನೇ ಅಂತಂದ್ರೆ ತನ್ನಲ್ಲಿ ಹಣ ಇಲ್ಲದೆ ಇದ್ರು ಕೂಡ ಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಎತ್ತಿದ ಕೈ ಹೇಳೋದು. ಯಾರಾದ್ರೂ ದೇವ್ರ ಅಂತ ಹೇಳಿದ್ರೆ ನನಗೆ ಕಣ್ಣಿ ಕಾಣಿಸೋ ನಿಜವಾದ ದೇವ್ರ ಅಂದ್ರೆ ನಮ್ಮ ಅಣ್ಣನೇ. ಅಂಜಲಿ, ಹೇಗೆ ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಕಣೆ. ಆದ್ರೂ ಮನದಲ್ಲಿ ಭಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ನಿನ್ನನ್ನು ಒಂದ್ಸಾರಿ ಇಷ್ಟಪಡ್ತಾ ಇದ್ದೀನಿ. ನೀನು ಒಪ್ಪಿಗೆ ಕೊಟ್ಟರೆ ಮಾತ್ರ, ಇಲ್ಲಾಂದ್ರೆ ಏನ್ ಹೇಳ್ತಾ ಇದೀಯ ನೀನು? ಏನ್ ಮಾತಾಡ್ತಿದ್ಯಾ ಅಂತ? ನಿಶಾಂತ್, ಅಲ್ಲ ನಮ್ಮ ಅಣ್ಣನ ಆಪ್ತ ಸ್ನೇಹಿತರಾಗಿ ನೀನು ನನ್ನ ಇಷ್ಟಪಡ್ತಾ ಇದೀಯಾ? ಪ್ಲೀಸ್ ಬೇಡ ಕಣೋ. ಮನಗಳ ಸ್ನೇಹ ಶ್ರೀಮಂತ ಹಣದಲ್ಲಿ ದಯವಿಟ್ಟು ಅಳಿಬೇಡ ಕಣೋ, ಅಳಿಬೇಡ. ಅಂಜಲಿ, ಹೊರವರು ಶ್ರೀಮಂತರು, ನಾನೇನು ಅಷ್ಟೊಂದು ಸಿರಿತನದಲ್ಲಿ ಬೆಳೆದವನಲ್ಲ ಕಣೆ. ನನಗೂ ಕೂಡ ಮಾನ್ಯತೆ ಉಂಟು. ಸ್ನೇಹ ಬಂಧನಲ್ಲಿ ಪ್ರೀತಿಯ ಇಷ್ಟಪಡುವುದು ತಪ್ಪು ಕಣೆ, ತಪ್ಪು. ಆದ್ರೂ ನನಗೆ ಪಂಚ ಪ್ರಾಣ ಕಣೆ, ಪಂಚ ಪ್ರಾಣ. ನನ್ನ ರಕ್ತದ ಕಣಕಣದಲ್ಲೂ ನಿನ್ನ ಪ್ರೀತಿ ಹಚ್ಚಿ ಕುಳಿತಿದೆ ಕಣೆ. ಅರ್ಥ ಮಾಡ್ಕೊಂಡು ನೋಡು, ನಾವಿಬ್ರು ಪ್ರೀತಿ ಎಂಬ ದೋಣಿಯಲ್ಲಿ ಏರಿ ಈ ಸಮುದ್ರದಲ್ಲಿ ವಿನಿಯುವಾಗ ರಭಸವಾಗಿ ಅಲೆಗಳ ತುದಿಗೆ ಬಂದು ನಮ್ಮ ಸ್ನೇಹವನ್ನ ಮುರಿಯಂತೆ ಬಿರುಕು ಮಾಡಿದ್ರೆ ಏನ್ ಮಾಡ್ತೀಯ ನೀನು? ಬೇಡ ಬೇಡ, ಈ ಪ್ರೀತಿ ಪ್ರೇಮ ಎಲ್ಲ ಬಿಟ್ಟು ಹಾಕಿ ನಾವೆಲ್ಲರೂ ಚೆನ್ನಾಗಿರೋಣ ಕಣೋ. ಅಂಜು, ನಾನೇನು ಬೇರೆ ಆಗ್ತಿಲ್ಲ ಅಂತ ಹೇಳ್ತಿದ್ದೆ ಕಣೆ. ನಿಮ್ಮ ಜೊತೆ ಈಗ ಹೇಗಿದ್ದೀನೋ ಮುಂದೆ ಹಾಗೆ ಕೂಡ ಇರ್ತೀನಿ. ಪ್ಲೀಸ್ ಒಬ್ಬೇ ಕೊಡೆ. ದೇವ್ರೆ, ಏನು ಅರ್ಥನೇ ಆಗ್ತಾ ಇಲ್ಲ. ಎಷ್ಟು ಹೇಳಿದ್ರು ಇವ್ರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ನಮ್ಮಿಬ್ಬರ ಈ ಪ್ರೀತಿ ಎಲ್ಲಿ ಇವ್ರ ಸ್ನೇಹಕ್ಕೆ ಅಡ್ಡಿಯಾಗಿ ಬಿರುಕು ಅಂತ ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ದೇವ್ರೆ, ನೀನೇ ದಾರಿ ತೋರಿಸ್ಬೇಕಪ್ಪ. ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಅಂಜಲಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅದು ನೋಡು, ನಿಮ್ಮಿಬ್ಬರ ಸ್ನೇಹಕ್ಕೆ ನನ್ನ ಪ್ರೀತಿ ಎಲ್ಲಿ ಮುಳ್ಳಾಗ್ಬಿಡುತ್ತ ಅಂತ ಹಾಗೇನು ಆಗಲ್ಲ ಅಂಜು. ನನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಕಣೆ. ಪ್ಲೀಸ್ ಒಪ್ಪಿಗೆ ಕೊಡೆ. ಐ ಲವ್ ಯು ಅಂಜು, ಐ ಲವ್ ಯು. ಕೊನೆವರೆಗೂ ನೀನು ನನ್ನ ಜೊತೆನೇ ಇರ್ತೀನಂತ ಓಕೆನಾ? ಥ್ಯಾಂಕ್ ಯು ಸೋ ಮಚ್.